ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರಂಜನ್ ಬಾಬು HS, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಈ ಸಬ್ಜೆಕ್ಟ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇದು 6th ಸೆಮಿಸ್ಟರ್ BComಗೆ ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ ಸಿಲೆಬಸ್ನಲ್ಲಿ ಇದೆ. ಈ ಸೆಷನ್ 2ನಲ್ಲಿ ಏನಪ್ಪ ನಾವು ಚರ್ಚೆ ಮಾಡ್ತೀವಿ ಅಂತ ನೋಡೋದಾದರೆ, ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. ವಾಟ್ ಈಸ್ ದ ನೇಚರ್ ಆಫ್ ಆಡಿಟಿಂಗ್ ಆ್ಯಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್, ಈ ಟಾಪಿಕ್ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಫಸ್ಟ್ ಯೂನಿಟ್ನಲ್ಲಿ ಏನೆಲ್ಲ ಇದೆ ಅಂತ ನಾವು ಒಂದು ಸರಿ ಗ್ಲಾನ್ಸ್ ಮಾಡೋದಾದರೆ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಆಡಿಟಿಂಗ್, ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್, ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್, ಅಡ್ವಾಂಟೇಜಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟ್, ಅದು ಸ್ವಲ್ಪ ಜಾಸ್ತಿ ಡಿಸ್ಕಷನ್ಗೆ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟು, ದೆನ್ ಕ್ವಾಲಿಟೀಸ್ ಆಫ್ ಆಡಿಟರ್, ಇದು ಕೂಡ ಅತಿ ಹೆಚ್ಚು ಡಿಸ್ಕಷನ್ಗೆ ಬರುತ್ತೆ. ದೆನ್ ಆಡಿಟ್ ರಿಪೋರ್ಟ್ ಮತ್ತು ಆಡಿಟಿಂಗ್ ಇನ್ ಎ ಕಂಪ್ಯೂಟರೈಸ್ಡ್ ಎನ್ವಿರಾನ್ಮೆಂಟ್, ಇಷ್ಟು ವಿಚಾರಗಳಿದೆ ಫಸ್ಟು ಯೂನಿಟ್ನಲ್ಲಿ. ಇದರಲ್ಲಿ ನಾವು ಪರ್ಟಿಕ್ಯುಲರಾಗಿ ಈ ದಿನ ಏನನ್ನು ಚರ್ಚೆ ಮಾಡ್ತಾಯಿದ್ದೀವಿ ಅಂತ ನೋಡೋದಾದರೆ, ನೇಚರ್ ಆಫ್ ಆಡಿಟಿಂಗ್, ಇದರ ಸ್ವಭಾವ ಹೇಗಿದೆ, ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಆಡಿಟಿಂಗ್ ಸಬ್ಜೆಕ್ಟ್ನಲ್ಲಿ, ಮತ್ತು ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್, ಏನಿದ್ರ ಮಹತ್ವ, ಯಾಕೆ ಮಾಡಿಸ್ಬೇಕು ಆಡಿಟಿಂಗ್ ಮಾಡಿಸಿದ್ರೆ ಏನು ಅನುಕೂಲಗಳಾಗ್ತವೆ, ಯಾರಿಗೆ ಏನು ಅನುಕೂಲಗಳಾಗ್ತವೆ ಅನ್ನೋದ್ರ ಬಗ್ಗೆ ಈ ಟಾಪಿಕ್ನಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಮೇಕ್ ಎ ಕ್ವಿಕ್ ರೀಕ್ಯಾಪ್ ಆಫ್ ದ ಪ್ರೀವಿಯಸ್ ಸೆಷನ್. ಹಿಂದಿನ ಸೆಷನಲ್ಲಿ ನಾವು ಏನೇನು ಮಾಡಿದ್ವಿ, ನಾವು ಆಡಿಟಿಂಗ್ ಬಗ್ಗೆ ಇಂಟ್ರೊಡಕ್ಷನನ್ನು ಮಾಡ್ಕೊಂಡ್ವಿ, ಮತ್ತು ಆಡಿಟಿಂಗ್ ಅಂತಂದರೆ ಏನು, ಮತ್ತು ಡೆಫಿನೇಷನ್ಸ್ ಏನು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಹೇಳಿದ್ದು ಅಂತ. ಸೊ ಆಡಿಟ್ ಅಂತಂದರೆ ಏನು ಅಂತ ಚರ್ಚೆನ ಮಾಡಿದ್ದೇವೆ. ಈಗ ಈ ಸೆಷನ್ನ ವಿಚಾರಕ್ಕೆ ಹೋಗೋಣ. ವಾಟ್ ಈಸ್ ಆಡಿಟಿಂಗ್? ಆಡಿಟಿಂಗ್ ಇಸ್ ಅ ಸಿಸ್ಟಮೆಟಿಕ್ ಆ್ಯಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ವೋಚರ್ಸ್ ಆಫ್ ಅ ಬಿಸ್ನೆಸ್. ಲೆಕ್ಕ ಪರಿಶೋಧನೆ ಅನ್ನುವಂಥದ್ದೇನು, ಏನು ಪುಸ್ತಕಗಳನ್ನು ಇಟ್ಟಿರ್ತಾರೆ ಅಕೌಂಟ್ಸ್ ಬಗ್ಗೆ ಒಂದು ಬಿಸ್ನೆಸ್ನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಮತ್ತು ವ್ಯವಹಾರದ ಚೀಟಿಗಳು, ಆ ಪ್ರತಿಯೊಂದು ವೋಚರ್ಸ್ ಅಂತ ಕರಿತೀವಿ, ಅದನ್ನು ಚೀಟಿ ಅಂತ ಕರಿತೀವಿ. ಸೊ ಅವುಗಳನ್ನು ವ್ಯವಸ್ಥಿತವಾಗಿ, ಸುಮ್ಮನೆ ಎಲ್ಲ ಕಾಟಾಚಾರಕ್ಕೆಲ್ಲ, ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಪರೀಕ್ಷೆಯನ್ನು ಮಾಡಿ ನೋಡೋದಕ್ಕೆ ನಾವು ಆಡಿಟಿಂಗ್ ಅಂತ ಕರಿತೀವಿ. ಆಡಿಟರ್ ಅಂದರೆ ಯಾರು ಅಂತ, ಆಡಿಟರ್ ಅಂದರೆ ಏನು ಅಂತ ಹಿಂದಿನ ಸೆಷನ್ ಚರ್ಚೆ ಮಾಡೋದ್ರಿಂದ ಹಾಗೆ ಸ್ವಲ್ಪ ಜ್ಞಾಪಿಸ್ಕೊಳ್ಳೋದಾದರೆ, ಆಡಿಟಿಂಗ್ ಅಂತಂದರೆ ಇದು ಯಾರ ಕೆಲಸ, ಇದು ಆಡಿಟರ್ನ ಕೆಲಸ. ಆಡಿಟರ್ ಏನನ್ನು ಮಾಡ್ತಾರೆ, ಯಾವುದೇ ಬಿಸ್ನೆಸ್ ಆಗಲಿ ಬಂಡವಾಳವನ್ನು ಹೂಡಿ ಬಿಸ್ನೆಸ್ಸನ್ನು ಮಾಡ್ತಾರೆ. ಆ ಬಂಡವಾಳ ಸುರಕ್ಷಿತವಾಗಿದೆಯಾ ಇಲ್ವಾ, ಹಾಕಿದ ಬಂಡವಾಳದ ಮೇಲೆ ಲಾಭ ಬರ್ತಾ ಇದೆಯಾ ಇಲ್ವಾ, ಪೇಮೆಂಟ್ಸ್ ಎಲ್ಲ ಸರಿಯಾಗಿ ಬಂದಿದೆಯಾ ಇಲ್ವಾ, ಲಾಭದಲ್ಲಿ ನಡೀತಿದೆಯಾ ನಷ್ಟದಲ್ಲಿ ನಡೀತಾ ಇದೆಯಾ, ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ, ಈ ಎಲ್ಲ ಪ್ರಶ್ನೆಗಳಿಗೆ ಓನರ್ಗಾಗಲಿ ಅಥವಾ ಶೇರ್ ಹೋಲ್ಡರ್ಸ್ಗಾಗಿ, ಕಂಪ್ನಿ ಆದರೆ ಶೇರ್ ಹೋಲ್ಡರ್ಸ್ಗಾಗಲಿ, ಜನರಲ್ ಪಬ್ಲಿಕ್ಗಾಗಲಿ, ಸರ್ಕಾರ ತಾನು ಎಷ್ಟು ತೆರಿಗೆಯನ್ನು ಕಲೆಕ್ಟ್ ಮಾಡಬೇಕಾಗಿದೆ ಕಂಪ್ನಿಗಳಿಂದಾಗಲಿ, ಈ ರೀತಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ಯಾವಾಗ ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಅಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಿದಾಗ. ಅದಕ್ಕೋಸ್ಕರನೇ ನಾವು ಲಾಭ ನಷ್ಟ ತಿಳ್ಕೊಳ್ಳೋಕ್ಕೆ, ಫೈನಾನ್ಷಿಯಲ್ ಪೊಸಿಷನ್ ತಿಳ್ಕೊಳ್ಳೋಕ್ಕೆ ಪ್ರಾಫಿಟ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ ಮೇಯ್ನಾಗಿ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಪ್ರಿಪೇರ್ ಮಾಡಿದ್ರೆ ಸರಿ ಇದೆಯಾ ಇಲ್ವಾ ಅಂತ ಯಾರೋ ಒಬ್ಬರು ಬೇರೆಯವರು ಹೇಳಬೇಕು. ಯಾಕೆಂದರೆ ಇದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿ ಟರ್ನ್ ಓವರ್ಗಳು ನಡೀತಿರುತ್ತೆ. ಅಂಥ ಕಂಪ್ನಿಗಳಲ್ಲಿ ಎಲ್ಲಿ ದುಡ್ಡು ಇರುತ್ತೋ ಅಲ್ಲಿ ಮನುಷ್ಯನ ಸ್ವಭಾವ ಏನು ಅಂತಂದರೆ ಮೋಸ ವಂಚನೆಗಳನ್ನು ಮಾಡುವಂಥದ್ದಾಗಿರುತ್ತೆ. ಸೊ ಈ ಮೋಸ ವಂಚನೆಗಳು ಆಗದಿರೋ ರೀತಿಯಲ್ಲಿ ಇಡೀ ಪ್ರಪಂಚಾದ್ಯಂತ ವಿಸ್ತರಿಸಿ ಚೆದರಿ ಹೋಗಿರುವಂತಹ ಷೇರುದಾರರು, ಶೇರ್ ಹೋಲ್ಡರ್ಸ್ ಹಿತಾಸಕ್ತಿಯನ್ನು ಕಾಪಾಡೋದಾಗಲಿ, ಇದೆಲ್ಲ ಸಾಧ್ಯ ಆಗೋದು ಆಡಿಟಿಂಗ್ ವರ್ಕಿಂದ. ಆಡಿಟರ್ ಅಂದರೆ ಯಾರು? ಆಡಿಟರ್ ಅಂತಂದರೆ ಯಾರು ಚಾರ್ಟರ್ಡ್ ಅಕೌಂಟೆಂಟ್ ಎಕ್ಸಾಮಿನೇಷನ್ನ ಪಾಸ್ ಮಾಡಿರ್ತಾರೋ ಅವ್ರನ್ನ CA ಅಂತ ಕರಿತೀವಲ್ಲ, ಅವ್ರನ್ನ ಆಡಿಟರ್ಸ್, ಕ್ವಾಲಿಫೈಡ್ ಆಡಿಟರ್ ಅಂತ ಕರಿಬಹುದು. ಅವ್ರು ಏನು ಮಾಡ್ತಾರೆ, ಬಿಸ್ನೆಸ್ಗೆ ಬಂದು ನಮ್ಮ ಪ್ರಾಫಿಟ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಹಿಡ್ಕೊಂಡು ಅದರಲ್ಲಿರುವ ಒಂದೊಂದು ಐಟಮನ್ನು ಚೆಕ್ ಮಾಡ್ತಾ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೇಳ್ತಾ. ಯಾಕೆಂದರೆ ಪ್ರಾಫಿಟ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅನ್ನುವಂಥದ್ದು ಏನು, ಅದು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ನಾವು ಮೊದಲು ಯಾವುದೇ ಬಿಸ್ನೆಸ್ಸಲ್ಲಾಗಲಿ ಜರ್ನಲ್ ಎಂಟ್ರಿಯಿಂದ ಸ್ಟಾರ್ಟ್ ಮಾಡಿ, ಜರ್ನಲಿಂದ ಲೆಡ್ಜರ್ ಎಂಟ್ರಿ ಮಾಡಿ, ಲೆಡ್ಜರಿಂದ ಲೆಡ್ಜರ್ ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡಿ ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡಿ, ಟ್ರಯಲ್ ಬ್ಯಾಲೆನ್ಸಿಂದ ಪ್ರಾಫಿಟ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಇವ್ರು ಮಾಡಿರೋದೆಲ್ಲ ಸರಿ ಇದೆಯಾ, ಈ ಪ್ರತಿ ಎಂಟ್ರಿಗಳಿಗೆ ಸಾಕ್ಷಿ ಇದೆಯಾ, ಪುರಾವೆ ಇದೆಯಾ, ವೋಚರ್ಸ್ ಇದೆಯಾ, ಎವಿಡೆನ್ಸಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಎಲ್ಲಿ ಡೌಟ್ ಬರುತ್ತೆ ಅದಕ್ಕೆ ಎಕ್ಸ್ಪ್ಲನೇಷನ್ಸ್ ಕೇಳಬೇಕು, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು.
ಎಲ್ಲ ಮಾಡಾದ ನಂತರ ಆಡಿಟಿಂಗ್ ವರ್ಕ್ ಮುಗಿದ ನಂತರ ಕೊನೆಯಲ್ಲಿ ಒಂದು ರಿಪೋರ್ಟ್ ಕೊಡಬೇಕು. ಯಾರಿಗೆ? ತನ್ನನ್ನು ಯಾರು ನೇಮಿಸಿರ್ತಾರೋ ಅವ್ರಿಗೆ. ಯಾರು ಇವ್ರನ್ನ ನೇಮಿಸೋದು? ಶೇರ್ ಹೋಲ್ಡರ್ಸು ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ. ಇವರು ಶೇರ್ ಹೋಲ್ಡರ್ಸು ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ಯಾರನ್ನ ನೇಮಿಸಿರ್ತಾರೆ? ಆಡಿಟರ್ನ ನೇಮಿಸಿರ್ತಾರೆ. ಅವ್ರಿಗೆ ಇವನು ರಿಪೋರ್ಟ್ ಕೊಡಬೇಕು. ಏನಂತ? ನಾನು ಇದೆಲ್ಲ ಪರಿಶೀಲಿಸಿದೆ, ಇಲ್ಲಿ ಬಂಡವಾಳ ಸುರಕ್ಷಿತವಾಗಿದೆ, ಲಾಭ ಇಷ್ಟು ಬರ್ತಾಯಿದೆ, ಇದೆಲ್ಲ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಏನು ಲೆಕ್ಕಪತ್ರಗಳು ಬರೆದಿದ್ದಾರೆ ಅದೆಲ್ಲವೂ ಸರಿ ಇಲ್ಲದೆ ಇದ್ದರೆ ಈ ವಿಚಾರಗಳಲ್ಲಿ ನನಗೆ ಅಷ್ಟು ತೃಪ್ತಿ ಇಲ್ಲ ಲೆಕ್ಕ ಬರೆದಿರೋದು, ಇದರಲ್ಲಿ ಏನಾದರೂ ಒಂದಷ್ಟು ಅವ್ಯವಹಾರ ನಡೆದಿರೋ ಸಾಧ್ಯತೆ ಇದೆ, ನನ್ನ ಗಮನಕ್ಕೆ ಬಂದಷ್ಟು ಈಗ 10 ಲಕ್ಷ ರೂಪಾಯಿ ಅವ್ಯವಹಾರ ನಡೆದಿದೆ, ಈ ಥರ ಒಂದು ರಿಪೋರ್ಟನ್ನು ಅವರು ಸಬ್ಮಿಟ್ ಮಾಡಬೇಕು. ಆ ರಿಪೋರ್ಟ್ ಆಧಾರದ ಮೇಲೆ ಏನು ಮಾಡ್ತಾರೆ? ಶೇರ್ ಹೋಲ್ಡರ್ಸು ಸರಿ ಇದ್ದರೆ ಒಪ್ಕೋತಾರೆ, ತಪ್ಪಿದ್ದರೆ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಕೊಡ್ತಾರೆ ಅಂತ ಹೇಳ್ಬಿಟ್ರೆ. ಸೊ ಹಾಗಾಗಿ ಈ ಆಡಿಟಿಂಗ್ ಕೆಲಸ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದಂತಹ ಕೆಲಸ ಅಂತ ಹೇಳಬಹುದು. ನಾವು ನೇಚರ್ ಆಫ್ ಆಡಿಟಿಂಗ್ ಬರೋಣ. ಏನಿದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಡಿಟಿಂಗ್? ಏನೇನಿರುತ್ತೆ ಇದರಲ್ಲಿ? ನೇಚರ್ ಆಫ್ ಆಡಿಟಿಂಗ್ ಏನು ಅಂತ ನೋಡಿದ್ರೆ, ಆಡಿಟಿಂಗ್ ಈಸ್ ಅ ಸೈಂಟಿಫಿಕ್ ಆ್ಯಂಡ್ ಸಿಸ್ಟಮೆಟಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಸೈಂಟಿಫಿಕ್ ಆ್ಯಂಡ್ ಸಿಸ್ಟಮೆಟಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ವಾಟ್ ಈಸ್ ಸೈಂಟಿಫಿಕ್ ಅಂತಂದರೆ ಏನು? ವೈಜ್ಞಾನಿಕವಾಗಿ ನಾವು ಅಕೌಂಟ್ಸ್ಗಳನ್ನು ಚೆಕ್ ಮಾಡ್ತೀವಿ, ಸುಮ್ಮನೆ ಮಾಡಲ್ಲ ಅಂತ. ಅದಕ್ಕೊಂದು ವೇ ಇರುತ್ತೆ, ರಿಸರ್ಚ್ ಮಾಡಿರ್ತೀವಿ, ಯಾವುದನ್ನು ಹೇಗೆ ಮಾಡಬೇಕು, ಆಡಿಟಿಂಗ್ನ ಹೇಗೆ ಮಾಡಬೇಕು, ಅಕೌಂಟಿಂಗ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಸೊ ಮತ್ತು ಸಿಸ್ಟಮೆಟಿಕ್ ಅಂದರೆ ವ್ಯವಸ್ಥಿತವಾಗಿ ಅಂದರೆ ಏನು? ಮೊದಲು ಜರ್ನಲ್ ಎಂಟ್ರಿ ಚೆಕ್ ಮಾಡಬೇಕು. ಆ ಜರ್ನಲ್ ಎಂಟ್ರಿ ಪಾಸ್ ಮಾಡಲಿಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದೆಯಾ, ರೆಸಿಪ್ಟ್ ಇದೆಯಾ, ಅಲ್ಲಿಂದ ತಾನೇ ಎಂಟ್ರಿ ಸ್ಟಾರ್ಟ್ ಆಗೋದು. ಸೊ ಜರ್ನಲ್ ಎಂಟ್ರಿಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನು? ಲೆಡ್ಜರ್ ಅಕೌಂಟ್ಗೆ ಹಾಕಿದ್ದೀರಾ, ಲೆಡ್ಜರ್ ಬ್ಯಾಲೆನ್ಸ್ಗಳು ಸರಿಯಾಗಿದೆಯಾ, ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸ್ಗಳನ್ನ ಟ್ರಯಲ್ ಬ್ಯಾಲೆನ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಫಿಗರ್ಸ್ ಸರಿ ಇದೆಯಾ, ಈ ರೀತಿ ಒಂದೊಂದು ಸಿಸ್ಟಮೆಟಿಕ್ ವ್ಯವಸ್ಥಿತವಾಗಿ ಬುಕ್ಸ್ ಆಫ್ ಅಕೌಂಟ್ಸನ್ನು ನಾವು ಎಕ್ಸಾಮಿನೇಷನ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಆಡಿಟಿಂಗ್ ಅಂತ ಕರಿತೀವಿ. ದೆನ್ ದ ಸ್ಕೋಪ್ ಆಫ್ ಅಕೌಂಟಿಂಗ್ ಈಸ್ ಇನ್ಕ್ರೀಸ್ಡ್ ಡೇ ಬೈ ಡೇ. ಹಾಗೆಯೇ ಸ್ಕೋಪ್ ಆಫ್ ಆಡಿಟಿಂಗ್ ಕೂಡ ಏನಾಗ್ತದೆ? ಜಾಸ್ತಿ ಆಗ್ತದೆ. ಅಕೌಂಟಿಂಗ್ ಅನ್ನೋಂಥದ್ದು ಏನಾಗ್ತಿದೆ? ಅಕೌಂಟಿಂಗ್ ಮತ್ತು ಆಡಿಟಿಂಗ್ ಎರಡೂ ಕೂಡ ಸಬ್ಜೆಕ್ಟ್ಗಳು ಬೆಳೀತಾ ಇದ್ದಾವೆ. ಇಡೀ ಪ್ರಪಂಚಾದ್ಯಂತ ವ್ಯಾಪಾರ ವಹಿವಾಟು 20ನೇ ಶತಮಾನದಲ್ಲಂತೂ ಬಹಳ ಜಾಸ್ತಿಯಾಗಿ ಬೆಳೀತು. ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಮಲ್ಟಿನ್ಯಾಷನಲ್ ಕಂಪ್ನಿಗಳು ವಿಪರೀತಕ್ಕೆ ಇಡೀ ಪ್ರಪಂಚದಾದ್ಯಂತ ತಮ್ಮ ವ್ಯಾಪಾರ ಕಾರ್ಯಾಚರಣೆಯನ್ನು ವಿಸ್ತರಣೆ ಮಾಡಿಕೊಂಡ್ವು. ಹಾಗೆ ಭಾರತದಲ್ಲಿ 1991ರ ನಂತರ ಖಾಸಗೀಕರಣದಿಂದಾಗಿ ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮತ್ತು ಲಿಬರಲೈಸೇಷನ್ ಪಾಲಿಸಿಗಳ ಪರಿಣಾಮವಾಗಿ ವಿದೇಶಿ ಕಂಪ್ನಿಗಳು ಕೂಡ ಭಾರತದ ನೆಲದಲ್ಲಿ ಆಪರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಹಾಗೆ ಭಾರತೀಯ ಕಂಪ್ನಿಗಳು ಕೂಡ ವಿದೇಶಿ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಆಗಿ ಬೆಳೆದಿದ್ದಾವೆ. ಡೇ ಬೈ ಡೇ ಕಾರ್ಪೊರೇಟ್ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸನ್ನು ಕಾರ್ಪೊರೇಟ್ಗಳೇ ನಿಭಾಯಿಸ್ತಾ ಇದ್ದಾರೆ. ಪ್ರೈವೇಟೈಸೇಷನ್ ತುಂಬ ಸ್ಪೀಡಾಗಿದೆ. ಈ ಇಡೀ ವಿಶ್ವದಲ್ಲಿ ಎಕನಾಮಿಕ್ಕಾಗಿ ಏನು ಕಂಡೀಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಬಂತು, ಬದಲಾವಣೆಗಳಾಗ್ತಾ ಬಂತು, ಅದೇ ತರಹ ನಮ್ಮ ಆಡಿಟಿಂಗ್ ಇರ್ಬೋದು, ಅಕೌಂಟಿಂಗ್ ಇರ್ಬೋದು, ಇದರ ವ್ಯಾಪ್ತಿ ಕೂಡ ದಿನದಿಂದ ದಿನಕ್ಕೆ ಏನಾಗ್ತದೆ? ಜಾಸ್ತಿ ಆಗ್ತಾ ಇದೆ. ಅಂದರೆ ಏನು? ಇವತ್ತು ಮೈಸೂರಲ್ಲಿ ಮಾತ್ರ ಬಿಸ್ನೆಸ್ ಮಾಡ್ತಿದ್ದಂತಹ ಒಂದು ಸಣ್ಣ ಕಂಪನಿ ನಾಳೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂತಂದರೆ ಅದು ಅವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತೆ? ಅದು ತನ್ನ ವ್ಯಾಪ್ತಿಯನ್ನು ಹಿಗ್ಗಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಬೇರೆ ರೀತಿ IFRS ಎಲ್ಲ ಕಮ್ಸ್ ಇನ್ ಟು ಪಿಕ್ಚರ್. ದೆನ್ ನೆಕ್ಸ್ಟ್ ದ ಮೇನ್ ಏಮ್ ಆಫ್ ಮಾಡರ್ನ್ ಆಡಿಟ್. ಏನು ಬಹಳ ಮುಖ್ಯ ಉದ್ದೇಶ ಏನು ಅಂತಂದರೆ, ಟು ಸಿ ದಟ್ ವೆದರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ದೇ ಶೋಸ್ ಎ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಸ್ಟೇಟ್ ಆಫ್ ಅಫೇರ್ಸ್ ಆಫ್ ಎ ಕನ್ಸರ್ನ್. ನಮ್ಮ ಆಧುನಿಕ ಲೆಕ್ಕ ಪರಿಶೋಧನೆ ಅಂತ ಕರಿತೀವಿ. ಆಡಿಟಿಂಗ್ ಅಂದರೆ ಕನ್ನಡದಲ್ಲಿ ಲೆಕ್ಕ ಪರಿಶೋಧನೆ. ಅದರ ಮುಖ್ಯ ಗುರಿ ಏನು ಅಂತಂದರೆ, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟು, ಅವು ಅಲ್ಲಿರುವಂತಹ ಫಿಗರ್ಸು, ಹಣಕಾಸು ಸಂಬಂಧಪಟ್ಟಂತೆ ಇರುವಂಥ ಫಿಗರ್ಸ್ಗಳು, ಅವು ನಿಜವಾದಂತಹ ವಸ್ತುಸ್ಥಿತಿಯನ್ನು ಹೇಳ್ತಾ ಇದೆಯಾ, ನ್ಯಾಯಯುತವಾದಂತಹ ದೃಷ್ಟಿಕೋನವನ್ನು ತೋರಿಸ್ತಾ ಇದೆಯಾ ಅನ್ನೋದು ಮುಖ್ಯ. ಯಾಕೆಂದರೆ ಪ್ರತಿಯೊಬ್ಬರು ಇನ್ವೆಸ್ಟರ್ಸು, ಶೇರ್ ಹೋಲ್ಡರ್ಸು ನಂಬೋದು ಯಾವುದನ್ನು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಇರೋದನ್ನ. ಆ ನಂಬಕ್ಕೆ ಮುಂಚೆ ನಂಬೋದಾ ಬೇಡವಾ ಅಂತ ಚೆಕ್ ಮಾಡಿಸ್ಕೊಳ್ಳೋದೇ ಆಡಿಟಿಂಗ್. ಮತ್ತು ಇದು ಕಂಪಲ್ಸರಿ ಕೂಡ. ಕಂಪ್ನಿ ಕಾಯ್ದೆ 1956 ಮತ್ತು ರಿವೈಸ್ಡ್ ಕಂಪ್ನೀಸ್ ಆ್ಯಕ್ಟ್ ಆಫ್ 2013 ಕಾಯ್ದೆ ಪ್ರಕಾರ ಇಟ್ಸ್ ಅ ಕಂಪಲ್ಸರಿ ಫಾರ್ ಆಲ್ ದ ಕಾರ್ಪೊರೇಟ್ ಬಾಡೀಸ್ ಟು ಗೆಟ್ ಆಡಿಟೆಡ್ ಎವ್ರಿ ಇಯರ್. ಪ್ರತಿ ವರ್ಷ ಆಡಿಟಿಂಗ್ನ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು. ಏನು ಕೊನೆಯದು, ಮಾಡರ್ನ್ ಡೇ ಆಡಿಟ್ ಈಸ್ ವೆರಿ ಸೌಂಡ್ ಆ್ಯಂಡ್ ಸೈಂಟಿಫಿಕ್. ಹಿಂದೆ ಎಲ್ಲ ಆಡಿಟಿಂಗ್ ಏನಾಗ್ತಿತ್ತು ನಾನು ಹೇಳಿದೆ. ಇದು ಆಡಿಟ್ ಎನ್ನುವಂಥದ್ದು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು. ಅಲ್ಲಿ ಏನು ಮಾಡ್ತಿದ್ರು, ಎಕ್ಸ್ಪರ್ಟ್ಸು ಕೂತ್ಕೊಂಡು ಕೇಳಿಸ್ಕೊತಾ ಇದ್ರು.
ಟು ಹಿಯರ್. ಅಡೈರ್ ಅಂತಂದರೆ ಕೇಳಿಸ್ಕೊಳ್ಳೋದು. ಏನನ್ನು ಕೇಳಿಸ್ಕೊಳ್ಳೋದು? ಲೆಕ್ಕ ಹೇಳೋದನ್ನ ಕೇಳಿಸ್ಕೊಳ್ಳೋದು. ಯಾರು ಲೆಕ್ಕ ಹೇಳ್ತಿದ್ರು, ಯಾರು ಬರೆದಿದ್ರು ಅವ್ರು ಲೆಕ್ಕ ಹೇಳ್ತಿದ್ರು. ಇನ್ನೊಬ್ಬ ಎಕ್ಸ್ಪರ್ಟು ಕೂತ್ಕೊಂಡು ಕೇಳಿಸ್ಕೊತಾ ಇದ್ದ. ಎಲ್ಲಿ ತಪ್ಪಿರುತ್ತೆ ಅಲ್ಲಿ ಕಂಡು ಹಿಡಿದು ಹೇಳ್ತಿದ್ದ, ಇಲ್ಲಿ ತಪ್ಪು ಹೇಳ್ತಿದ್ಯಾ ನೀನು, ಇಲ್ಲಿ ತಪ್ಪು ಮಾಡಿದ್ಯಾ ಅಂತ. ಅದೆಲ್ಲ ಹಿಂದಿನ ಕಾಲ. ಇವತ್ತೇನಾಗಿದೆ, ಟುಡೇ ಇಸ್ 21st ಸೆಂಚುರಿ ಮತ್ತು ಕಂಪ್ಯೂಟರೈಸ್ಡ್ ವರ್ಲ್ಡು. ಇಲ್ಲಿ ದಾಖಲೆಗಳಿಲ್ದೇ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ರೆಕಾರ್ಡ್ಸ್ ಇಲ್ದೇ. ಏನೋ ಆರ್ಟಿಫಿಷಿಯಲ್ ನೀನೋ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಮಾಡಿರೋದನ್ನ ಸಿಸ್ಟಮೆಟಿಕ್ಕಾಗಿ ಇದೆಯಾ ಅಂತ ನೋಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇವತ್ತು ಆಡಿಟಿಂಗ್ನ ಯಾರು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಮೋಸ ಮಾಡಿಬಿಟ್ಟಿದ್ರೆ. ಸೊ ಆಡಿಟಿಂಗ್ ಅನ್ನುವಂಥದ್ದು ಟುಡೇ ಇಟ್ ಈಸ್ ವೆರಿ ವೆರಿ ಸೌಂಡ್, ತುಂಬ ಶಕ್ತಿಶಾಲಿಯಾಗಿದೆ ಮತ್ತು ಉತ್ತಮವಾಗಿದೆ ಮತ್ತು ವೈಜ್ಞಾನಿಕವಾಗಿದೆ. ಮೋರ್ ಸೈಂಟಿಫಿಕ್. ದೇರ್ ಇಸ್ ಎ ಸೈಂಟಿಫಿಕ್ ಅಪ್ಲಿಕೇಶನ್, ಆಯಿತಾ. ಕ್ರೂಡಾಗಿ ಮಾಡೋದಿಲ್ಲ, ರೂಡಾಗಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಸೊ ಇದು ನೇಚರ್ ಆಫ್ ಆಡಿಟಿಂಗ್. ಹಾಗೆ ನೇಚರ್ ಆಫ್ ಆಡಿಟಿಂಗ್ ಕಂಟಿನ್ಯೂ ಮಾಡಿ ನೋಡೋದಾದರೆ, ದ ಆಡಿಟ್ ಈಸ್ ಅನ್ ಇಂಟೆಲಿಜೆಂಟ್ ಆ್ಯಂಡ್ ಕ್ರಿಟಿಕಲ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಬಿಸ್ನೆಸ್. ಲೆಕ್ಕ ಪರಿಶೋಧನೆ ಅನ್ನುವಂಥದ್ದೇನು, ವ್ಯವಹಾರ ಖಾತೆಗಳ ಬಿಸ್ನೆಸ್ ಅಕೌಂಟ್ಸ್ ಇದೆಯಲ್ಲ, ಆ ಪುಸ್ತಕಗಳ ಬುದ್ಧಿವಂತ ಮತ್ತು ವಿಮರ್ಶಾತ್ಮಕ. ವಿಮರ್ಶೆ ಯಾವಾಗ ಮಾಡ್ತೀವಿ? ಡೌಟ್ ಬಂದಾಗ ಮಾಡ್ತೀವಿ. ಕ್ರಿಟಿಕಲ್ ಆಗಿ ಇದು ಸರಿ ಇದೆಯಾ, ಇದು ತಪ್ಪ, ಇದು ಯಾಕೆ, ಹಂಗೆ ಹಿಂಗೆ ಅಂತೆಲ್ಲ ಅದನ್ನು ವಿಮರ್ಶೆ ಅಂತ ಕರಿತೀವಿ. ಮಾಡಿರೋ ಕೆಲಸನ ನಾವು ಏನು ಮಾಡೋದು, ಪರಿಶೀಲನೆ ಮಾಡೋದಕ್ಕೆ ವಿಮರ್ಶೆ ಅಂತ ಕರಿತೀವಿ. ಸೊ ಇಟ್ ಈಸ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ಬಿಸ್ನೆಸ್. ಕ್ರಿಟಿಕಲ್ ಅಂದರೆ ಸಣ್ಣ ಬಿಡ್ತಾನೆ, ಆಯಿತಾ. ಇದು ಯಾಕೆ ಬಂತು, ಟೆಂಡರ್ ಕರೆದಿದ್ದೀರಾ, ಇದೆಲ್ಲಿ ಟೆಂಡರ್ ಬುಕ್ ತೊಗೊಬನ್ನಿ, ಯಾರ್ಯಾರು ಅಪ್ಲೈ ಮಾಡಿದರು, ಕೊಟೇಶನ್ಸ್ ಯಾರ್ಯಾರು ಅಪ್ಲೈ ಮಾಡಿದರು, ಕಡಿಮೆ ಮಾಡಿ ಯಾರು ಮಾಡಿದರು, ಅದಕ್ಕೆ ಬಿಲ್ ಕೊಟ್ರಾ, ದುಡ್ಡು ಕೊಟ್ರಾ ಅವ್ರಿಗೆ, ಚೆಕ್ ಬುಕ್ ತೊಗೊಬನ್ನಿ, ಎಂಟ್ರಿ ಎಲ್ಲ ಹಾಕಿದ್ದೀರಾ, ಪಾಸ್ಬುಕ್ ತೊಗೊಬನ್ನಿ, ಎಂಟ್ರಿ ಇದೆಯಾ. ಈ ರೀತಿ ಪ್ರತಿಯೊಂದನ್ನು ನೋಡಿ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಕ್ರಿಟಿಕಲ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಕರಿತೀವಿ. ಆಡಿಟಿಂಗ್ನ ಸುಮ್ಮನೆ ಹಿಂಗೋ ಕಾಟಾಚಾರಕ್ಕೆ ಸೈನ್ ಹಾಕ್ಬಿಟ್ಟು ರಿಪೋರ್ಟ್ ಕೊಟ್ಬಿಡೋಕ್ಕಾಗಲ್ಲ. ಮತ್ತು ಆಡಿಟಿಂಗ್ ಈಸ್ ಡನ್ ಬೈ ದ ಇಂಡಿಪೆಂಡೆಂಟ್ ಪರ್ಸನ್. ಈ ಆಡಿಟಿಂಗ್ ಕೆಲಸ ಮಾಡೋರು ಯಾರು ಅಂತಂದರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನವರಲ್ಲ, ಆಯಿತಾ. ಇದು ಹೊರಗಡೆ ವ್ಯಕ್ತಿ, ಅವನು ಕಂಪ್ನಿಗೆ ಸಂಬಂಧನೇ ಪಟ್ಟಿರಲ್ಲ, ಯಾರಿಗೂ ಸಂಬಂಧಪಟ್ಟಿರಲ್ಲ. ಮೂರನೇ ವ್ಯಕ್ತಿ ಬಂದು ಅವನು ಚೆಕ್ ಮಾಡಿ ಹೇಳೋದು, ಅದನ್ನ ಆಡಿಟರ್ ಅಂತ ಕರೆಯೋದು. ಕಂಪ್ನಿ ರಿಲೇಟಿವು ಚೀಫ್ ಅಕೌಂಟೆಂಟ್ ರಿಲೇಟಿವ್ ಬಂದು ಚೆಕ್ ಮಾಡಿಬಿಟ್ಟು ಸರಿ ಇದೆ ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ಹಾಕ್ಕೊಡುವಂಥದ್ದಲ್ಲ. ಸೊ ಒಬ್ಬ ಮೂರನೇ ವ್ಯಕ್ತಿ, ಇಂಡಿಪೆಂಡೆಂಟ್ ಪರ್ಸನ್ ಅಥವಾ ಬಾಡಿ ಆಫ್ ಪರ್ಸನ್ಸ್, ಒಂದಷ್ಟು ಜನ ಬಾಡಿ ಆಫ್ ಪರ್ಸನ್ಸ್ ಕ್ವಾಲಿಫೈಡ್ ಫಾರ್ ದ ಜಾಬ್. ಈ ಆಡಿಟಿಂಗ್ ಕೆಲಸ ಮಾಡೋಕ್ಕೆ ಒಂದಷ್ಟು ಅರ್ಹತೆಗಳು ಬೇಕಾಗಿರುತ್ತೆ. ಆ ಅರ್ಹತೆಗಳೇನು ಅಂತ ಮುಂಜಾನೆ ಹೇಳಿದ್ದೀನಿ, ಮತ್ತೆ ಜ್ಞಾಪಿಸ್ತಾ ಇದ್ದೀನಿ. ಯಾರು CA ಎಕ್ಸಾಮಿನೇಷನ್ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಎಕ್ಸಾಮಿನೇಷನ್ನ ಪಾಸ್ ಮಾಡಿರ್ತಾರೋ ಅಂಥವ್ರು ಮಾತ್ರ ಕ್ವಾಲಿಫೈಡ್ ಆಡಿಟರ್ ಅಂತ ಕರಿತೀವಿ. ಅಂಥವರಿಂದ ಮಾತ್ರನೇ ಕಂಪನಿ ಆಡಿಟನ್ನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಒಬ್ಬನೇ ವ್ಯಕ್ತಿ ಮಾಡ್ಬೋದು, ಅಥವಾ ಗುಂಪುಗಳು ಸೇರಿಕೊಂಡು, ಅಂದರೆ ಗುಂಪು ಅಂತಂದರೆ ಒಬ್ಬರಿಗಿಂತ ಹೆಚ್ಚು CAಗಳೆಲ್ಲ ಸೇರಿಕೊಂಡು ಅಸೋಸಿಯೇಷನ್ ಅಂತ ಮಾಡ್ಕೊಂಡಿರ್ತಾರೆ, 4-5 ಜನ ಸೇರಿಕೊಂಡು. ಅವರು ಎಲ್ಲ ಕಂಪ್ನಿಗಳನ್ನ ಮಾಡಿ ಕೊಡ್ತೀವಿ, ಒಂದಷ್ಟು ಫೀಸ್ ಚಾರ್ಜ್ ಮಾಡ್ತಾರೆ. ಈ ರೀತಿ ವ್ಯವಸ್ಥೆ ಕೂಡ ಇರುತ್ತೆ. ಹಾಗಾಗಿ ಅವ್ರುಗಳಿಂದ ಮಾಡಿಸ್ತಾರೆ. ದೆನ್ ನೆಕ್ಸ್ಟ್, ಆಡಿಟಿಂಗ್ ವಿಲ್ ಬಿ ಮೇಡ್ ವಿತ್ ದ ಹೆಲ್ಪ್ ಆಫ್ ದ ಸ್ಟೇಟ್ಮೆಂಟ್ಸ್, ಪೇಪರ್ಸ್, ಇನ್ಫಾರ್ಮೇಷನ್, ಕಾಮೆಂಟ್ಸ್ ರಿಸೀವ್ಡ್ ಫ್ರಮ್ ದ ಅಥಾರಿಟೀಸ್. ಆಡಿಟಿಂಗ್ ಕೆಲಸ ಅಂದರೆ ಏನು? ಲೆಕ್ಕ ಪರಿಶೋಧನೆ, ಲೆಕ್ಕಗಳನ್ನ ತಪಾಸಣೆ ಮಾಡೋದು. ಹೆಂಗೆ ತಪಾಸಣೆ ಮಾಡೋದು? ಬರೆದಿರೋ ಲೆಕ್ಕ ಪುಸ್ತಕಗಳೆಲ್ಲ ಒಂದು ಕಡೆ ಟೇಬಲ್ ಮೇಲೆ ಇಟ್ಕೋಬೇಕು, ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಡು ಬರಬೇಕು. ಯಾವ ಲೆಕ್ಕ ಹೇಗೆ ಬರೆದಿದ್ದಾರೆ, ತಪ್ಪಿದೆಯಾ, ತಿದ್ದಿದ್ದಾರಾ, ಮೋಸ ಮಾಡಿದ್ದಾರಾ, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದೆಯಾ, ಪುರಾವೆ ಇದೆಯಾ, ವೋಚರ್ಸ್ ಇದೆಯಾ, ಬಿಲ್ಸ್ ಇದೆಯಾ, ಎಲ್ಲ ಒಂದು ಕಡೆ. ಮತ್ತು ಅವ್ರದ್ದು ಅಕೌಂಟ್ ಡೌಟ್ ಬಂದಾಗ ಅಕೌಂಟೇನೆ ಕರೀರಿ, ಇಲ್ಲಿ ಬರೆದಿದ್ರಲ್ಲ ಏನು ಎಕ್ಸ್ಪ್ಲನೇಷನ್ ಕೊಡ್ತೀರಾ ಅಂತ ಅವ್ರನ್ನ ಕೇಳಬೇಕು. ಇದು ಯಾಕೆ ಹಿಂಗೆ ಬರೆದಿದ್ದೀರಾ, ಯಾವ ಕಾರಣಕ್ಕೋಸ್ಕರ ಬರೆದಿದ್ದೀರಾ, ಮತ್ತು ಇದ್ರ ಮಾಹಿತಿ ಕೊಡಿ, ಆಯಿತು. ಅದ್ರ ಬಗ್ಗೆ ಕಾಮೆಂಟ್ ಮಾಡಬೇಕು, ಇದು ನೀವು ಈ ಥರ ಮಾಡ್ಬೋದಿತ್ತು, ಮತ್ತು ಈ ಥರ ಇರಬೇಕಿತ್ತು. ಕಂಪ್ನೀಲಿ ಅಸೆಟ್ಸ್ ಇದೆಯಾ, ಅಸೆಟ್ಗೆ ಸಂಬಂಧಪಟ್ಟಂತೆ ಅದು ಓನರ್ಶಿಪ್ಪು ಯಾರ ಹೆಸರಲ್ಲಿದೆ, ಅದಕ್ಕೆ ಫೈಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಈ ರೀತಿ ಪ್ರತಿಯೊಂದನ್ನು ನೋಡಿ ಮಾಡೋದು ಆಡಿಟಿಂಗ್ ಕೆಲಸ. ಮತ್ತು ಇಟ್ ಈಸ್ ಕನ್ಸರ್ನ್ ವಿತ್ ದ ವೆರಿಫಿಕೇಷನ್ ಆಫ್ ಅಕೌಂಟಿಂಗ್ ಡೇಟಾ ವಿತ್ ದ ಡಿಟರ್ಮಿನೇಷನ್ ಆಫ್ ಅಕ್ಯುರೇಸಿ ಆ್ಯಂಡ್ ರಿಲಯಬಿಲಿಟಿ. ಅಂದರೆ ಏನು, ಅಕೌಂಟಿಂಗ್ ಮಾಡಿರ್ತಾರಲ್ಲ, ಆಡಿಟಿಂಗ್ ಕೆಲಸ ಏನು ಅಂತಂದರೆ ಅದರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿರುವಂಥ ಫಿಗರ್ಸ್ ನಿಖರತೆ ಏನು, ಅಕ್ಯುರೇಟ್ ಆಗಿರಬೇಕು. ಅಕ್ಯುರೇಸಿ ಅಂದರೆ ಏನು, ಸೇಲ್ಸು ಒಂದು 5 ಲಕ್ಷ ರೂಪಾಯಿ ಆಗಿರ್ಬೋದು ಅಂತ ಬರೆಯೋಕ್ಕಾಗಲ್ಲ, 5,40,200 ರೂಪಾಯಿ ಎಕ್ಸಾಕ್ಟಾಗಿ ಬರೀಬೇಕಾಗುತ್ತೆ. ಸೊ ನಿಖರತೆ ಇರಬೇಕು. ದೇರ್ ಮಸ್ಟ್ ಬಿ ಅಕ್ಯುರೇಸಿ ಇರಬೇಕು. ಮತ್ತು ವಿಶ್ವಾಸಾರ್ಹತೆ ಅಂದರೆ ರಿಲಯಬಿಲಿಟಿ, ಅಂದರೆ ನಂಬಂಗಿರಬೇಕು ಅಂತ ಅರ್ಥ. ನಂಬಂಗಿರಬೇಕು ಅಂತಂದರೆ ಏನು, ಸುಮ್ಮನೆ ಏನೇನೋ ಫಿಗರ್ಸ್ ಬರೆಯೋಕ್ಕಾಗಲ್ಲ. ಪರ್ಚೇಸು ಆಯಿತು, 4 ಲಕ್ಷ ರೂಪಾಯಿ ಅಷ್ಟು ಆಗಿರ್ಬೋದು ಅಂತ ಬರೆಯೋಕ್ಕಾಗಲ್ಲ ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ. ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ಎಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ ಬಿಲ್ ಕೊಡಬೇಕು, GST ನಂಬರ್ ಇರಬೇಕು, ಅದಕ್ಕೆ ಪೇಮೆಂಟ್ ಆಗಿರಬೇಕು, ಅದು ಕಂಪ್ನಿಗೆ ಸಂಬಂಧಪಟ್ಟಂತ ಆಗಿರಬೇಕು, ಕಂಪ್ನಿಗೆ ಬೇಕಾಗಿರೋದನ್ನೇ ಪರ್ಚೇಸ್ ಮಾಡಿರಬೇಕು. ಸುಮ್ಮನೆ ಯಾವುದಾದ್ರು ಫೇಕ್ ಬಿಲ್ ಎಲ್ಲ ತಂದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಹೇಳುವಂಥದ್ದು
ಆಡಿಟಿಂಗ್ ಅಂತಂದರೆ ಅರ್ಥ ಆ ಸ್ಟೇಟ್ಮೆಂಟ್ಸಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಪ್ರಾಫಿಟ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಏನು ಫಿಗರ್ಸ್ ಇದೆ ಅವುಗಳ ನಿಖರತೆ ಅಂದರೆ ಅಕ್ಯುರೇಸಿ ಮತ್ತು ರಿಲಯಬಿಲಿಟಿ, ನಂಬಬಹುದಾ ಬೇಡವಾ. ರಿಲಯಬಿಲಿಟಿ ಅಂದರೆ ನಂಬೋದಾ ಬೇಡವಾ ಆ ಫಿಗರ್ಸ್ ಹೇಳಿರುವಂಥದ್ದು, ಇದನ್ನೇ ಚೆಕ್ ಮಾಡೋದು ಅಂತ ಅರ್ಥ. ದೆನ್ ಕಂಟಿನ್ಯೂಯಿಂಗ್ ದ ನೇಚರ್ ಆಫ್ ಆಡಿಟಿಂಗ್. ದಸ್ ಈಗ ಸಮರೈಸ್ ಹೇಳೋದಾದರೆ ನೇಚರ್ ಆಫ್ ಆಡಿಟಿಂಗ್ನ, ಲೆಕ್ಕ ಪರಿಶೋಧಕನ ಕರ್ತವ್ಯವು, ಡ್ಯೂಟಿ ಆಫ್ ದ ಆಡಿಟರ್ ಈಸ್ ಮಚ್ ಮೋರ್ ದ್ಯಾನ್ ಮೇರ್ ಕಂಪ್ಯಾರಿಸನ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಅಕೌಂಟ್ಸ್ ವಿತ್ ದ ಬುಕ್ಸ್. ಆಡಿಟರ್ ಕೆಲಸ ಅಂದರೆ ಭಾಳ ಸುಲಭ ಸರ್, ಅದೇನು ಸರ್ ಇಟ್ಕೊಂಬಿಟ್ಟು ಬರ್ದಿದೆಯಾ ಅಂತ ಎರಡು ಕ್ರಾಸ್ ಚೆಕ್ ಮಾಡಿ ನೋಡ್ಬಿಡೋದು ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನದು. ಯಾಕೆ ಆ ರೀತಿ ಹೆಚ್ಚಿನದು ಆಗ್ತಿದೆ ಅಂತಂದರೆ, ಇದು 21ನೇ ಶತಮಾನ. ವ್ಯಾಪಾರ ವಹಿವಾಟು, ಗಾತ್ರ, ಕಂಪನಿ ಟರ್ನ್ ಓವರು, ಅದ್ರ ಸ್ಟ್ರಕ್ಚರು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆದ್ಬಿಟ್ಟಿದೆ, ಆಯಿತಾ. ಸೊ ಈ ರೀತಿ ಇಂಟರ್ನ್ಯಾಷನಲ್ ಲೆವೆಲ್ ತನಕ ಬೆಳೆದಾಗ ನ್ಯಾಚುರಲಾಗಿ ಆಡಿಟರ್ ಕೂಡ ತುಂಬ ಕೇರ್ಫುಲ್ಲಾಗಿ ತನ್ನ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಸುಮ್ಮನೆ ಏನೋ ಕಂಪೇರ್ ಮಾಡಿಟ್ಬಿಟ್ಟು ಸರಿ ಇದೆ ಅಂತ ರಿಪೋರ್ಟ್ ಕೊಟ್ಬಿಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು, ರಿಪೋರ್ಟ್ ಕೊಡೋಕ್ಕೂ ಆಗಲ್ಲ, ಅವ್ನು ಕೊಟ್ಟಿದ್ದನ್ನೇ ಎಲ್ಲ ಜನಗಳೇನು ದಡ್ರಲ್ಲ ಒಪ್ಕೊಂಬಿಡೋಕ್ಕೆ. ಸೊ ಹ್ಯಾಸ್ ಟು ಡೂ ಇಸ್ ಡ್ಯೂಟಿ. ಯಾರು ಬೇಕಾದ್ರೂ ಮಾಡ್ಬೋದಾಗಿದ್ದರೆ CNA ಮಾಡಬೇಕು ಅಂತ ಯಾಕೆ ರೂಲ್ಸ್ ತರ್ತಾಯಿದ್ರು ಅಲ್ವಾ. ಸೊ ಅದಕ್ಕೋಸ್ಕರನೇ ಆಡಿಟಿಂಗ್ ಕೆಲಸ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ, ಅದನ್ನು ಸರಿಯಾಗಿ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ದೆನ್ ನೆಕ್ಸ್ಟ್, ಅಪಾರ್ಟ್ ಫ್ರಮ್ ಡೂಯಿಂಗ್ ದಿಸ್ ಬರೀ ಜಸ್ಟ್ ಕಂಪ್ಯಾರಿಸನ್ ಅಲ್ಲದೆ ಇನ್ನೇನು ಮಾಡಬೇಕಾಗುತ್ತೆ. he has to satisfy himself according to the information and explanation given to him. ಆಡಿಟರ್ಗೆ ಬಂದು ಎಲ್ಲರೂ ಮಾಹಿತಿ ಮತ್ತು ವಿವರಣೆ ಕೊಟ್ಟರಲ್ಲ, ಎಕ್ಸ್ಪ್ಲನೇಷನ್ ಕೊಟ್ಟರಲ್ಲ, ಇದ್ಯಾಕೆ ಬರೋದ್ವಿ, ಇದ್ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು ಆ ಕೊಟ್ಟಿದ್ದಂತಹ ಎಕ್ಸ್ಪ್ಲನೇಷನ್ನು, ಅವ್ರು ಎಲ್ಲ ಅಕೌಂಟೆಂಟು ಕೊಟ್ಟಂತಹ ಮಾಹಿತಿ, ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೊಟ್ಟಂಥ ಹೇಳಿಕೆಗಳು, ದಾಖಲೆಗಳು, ಇವೆಲ್ಲವೂ ವಿವರಣೆಗಳ ಆಧಾರದ ಮೇಲೆ ಏನು ಮಾಡಬೇಕಾಗತ್ತೆ, ಮೊದಲು ಅವನಿಗೆ ತೃಪ್ತಿ ಆಗಬೇಕು. ಇವ್ರು ಹೇಳ್ತಿರೋ ಸರಿ ಇದೆ ಅಂತ ಅನಿಸುತ್ತೆ, ಆಯಿತಾ, ನನಗೆ ತೃಪ್ತಿ ಆಗ್ತಾಯಿದೆ, ಇವ್ರು ಲೆಕ್ಕ ಬರೆದಿರೋದು ಏನು ಮೋಸ ಮಾಡಿಲ್ಲ ಅಂತ ಅನಿಸುತ್ತೆ ಅಂತ ಅವ್ನಿಗೆ ಅನ್ನಿಸ್ಬೇಕು. ಹಾಗೆ ಅನ್ನಿಸಿದ್ರ ಮೇಲೆ ಮಾತ್ರ ಅವ್ನು ಆಡಿಟಿಂಗ್ ರಿಪೋರ್ಟನ್ನು ಅದನ್ನು ಬರಿಬೇಕು ಸರಿಯಾಗಿದೆ ಅಂತ ಹೇಳ್ಬಿಟ್ಟು, ಸುಮ್ಮನೆ ಬರೆಯುವಂಥದ್ದು ಅಲ್ಲ ಅಂತ ಹೇಳ್ಬಿಟ್ಟು. ಸೊ ನೇಚರ್ ಆಫ್ ಆಡಿಟಿಂಗಲ್ಲಿ ಇದುವರೆಗೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ, ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ಕೊತೀನಿ. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. ಏನಿದರ ಮಹತ್ವ, ಆಡಿಟಿಂಗ್ನ ಮಹತ್ವ ಏನು ಅನ್ನೋದ್ರ ಬಗ್ಗೆ ಹೇಳೋಣ. ಆಡಿಟಿಂಗ್ನ ಮಹತ್ವ ಏನು ಅಂತ ನಿಮಗೆ ಲಾಸ್ಟ್ ಸೆಷನಲ್ಲಿ ಹೇಳಿದ ನೆನಪು ಏನು ಅಂತಂದರೆ, ಆಡಿಟಿಂಗು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ನೀವು ಕಂಪ್ನಿಗೆ ಲೋನ್ ತೊಗೋಬೇಕು, ಆಯಿತಾ, ಅಥವಾ ಇನ್ಯಾವುದೋ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಟರ್ನ್ಸ್ನ ಫೈಲ್ ಮಾಡಬೇಕು. ಆಗ ಅವ್ರು ಫಸ್ಟ್ ಏನು ಕೇಳ್ತಾರೆ ಗೊತ್ತಾ, ಆಡಿಟೆಡ್ ಸ್ಟೇಟ್ಮೆಂಟ್, ಅಂದರೆ ಆಡಿಟರ್ ರಿಪೋರ್ಟು ಸರಿ ಇದೆ ಅಂತ ಹೇಳಿ ಸೀಲು ಸೈನು ರಿಪೋರ್ಟು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ನ ತಗೊಬನ್ನಿ, ಅದಿದ್ದರೆ ಮಾತ್ರ ಕೊಡ್ತೀವಿ. ಅದಿಲ್ಲ ಸರ್, ಇದು ತಗೊಳ್ಳಿ ಸರ್, ಒಂದು ಜೆರಾಕ್ಸ್ ಕಾಪಿ ತಂದಿದ್ದೀನಿ, ಪ್ರಾಫಿಟ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಹೇಗಿರುತ್ತೆ ಅಂತ, ಇದರ ಆಧಾರದ ಲೋನ್ ಕೊಟ್ಬಿಡಿ. ಖಂಡಿತ ಕೊಡಲ್ಲ, ಯಾವ ಮ್ಯಾನೇಜರು ಕೊಡಲ್ಲ. ಶೇರ್ ಮಾರ್ಕೆಟಲ್ಲೂ ಅಕ್ಸೆಪ್ಟ್ ಮಾಡಲ್ಲ, ಸೆಬಿನಲ್ಲೂ ಅಕ್ಸೆಪ್ಟ್ ಮಾಡಲ್ಲ, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸಲ್ಲೂ ಅಕ್ಸೆಪ್ಟ್ ಮಾಡಲ್ಲ, ಆಯಿತಾ. ಮತ್ತು ಜನಗಳೇ ಒಪ್ಪಲ್ಲ. ಫಸ್ಟು ನೀವು ಶೇರ್ ಹೋಲ್ಡರ್ಸ್ಗೆ ಸುಮ್ಮನೆ ನೀವೇ ಪ್ರಿಪೇರ್ ಮಾಡಿ ಕೊಟ್ಬಿಟ್ಟು, ನೋಡಿ 5 ಕೋಟಿ ರೂಪಾಯಿ ಲಾಭ ಬಂದುಬಿಟ್ಟಿದೆ ಅಂತ ಬಿಸ್ನೆಸ್ಸಿಗೆ ಕೊಟ್ಬಿಟ್ರೆ, ಅವ್ರ ಕೈನಲ್ಲಿಟ್ಟರೆ ಆ ಸ್ಟೇಟ್ಮೆಂಟ್ನ ಅವರು ಒಪ್ಕೊಳ್ಳೋದಿಲ್ಲ. ಹಾಗಾದರೆ ಯಾವುದನ್ನು ಒಪ್ಕೊಳ್ತಾರೆ ಜನ? ಯಾವ ಅಕೌಂಟ್ಸು ಆಡಿಟ್ ಆಗಿರುತ್ತೋ, ಯಾವ ಸ್ಟೇಟ್ಮೆಂಟ್ಗಳನ್ನು ಆಡಿಟರು ಚೆಕ್ ಮಾಡಿ ಸರಿ ಇದೆ ಅಂತ ಸೀಲು ಹಾಕಿ ರಿಪೋರ್ಟ್ ಬರೆದಿರ್ತಾನೋ ಅಂಥ ಸ್ಟೇಟ್ಮೆಂಟ್ ಮಾತ್ರ ಒಪ್ಕೋತಾರೆ. ಹಾಗಾಗಿ ಈ ಆಡಿಟ್ ಪ್ರೋಗ್ರಾಮ್ನ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಏನು ಅಂತಂದರೆ, ಅದು ಒಂದು ಗುಂಪಿನ ಹಣಕಾಸು ಹೇಳಿಕೆಗಳಿಗೆ ವಿಶ್ವಾಸಾರ್ಹತೆಯನ್ನು ಒದಗಿಸ್ತದೆ ಅಂತ ಹೇಳ್ಬಿಟ್ಟು, ಅಂದರೆ ಕ್ರೆಡಿಬಿಲಿಟಿ ಅಂತ ಕರಿತೀವಿ. ವಿಶ್ವಾಸಾರ್ಹತೆಯನ್ನು ಕನ್ನಡದಲ್ಲಿ ಏನು ಕರಿತೀವಿ, ಕನ್ನಡದಲ್ಲಿ ವಿಶ್ವಾಸಾರ್ಹತೆ, ಇಂಗ್ಲೀಷಲ್ಲಿ ಕ್ರೆಡಿಬಿಲಿಟಿ ಅಂತಂದರೆ ನಂಬಬಹುದಾದಂತಹ, ವಿಶ್ವಾಸ ಇಡಬಹುದಾದಂತಹ, ವಿಶ್ವಾಸ ಇಡಲಿಕ್ಕೆ ಅರ್ಹತೆ ಇರುವಂತಹ ಲೆಕ್ಕಪತ್ರಗಳು, ಇವ್ರು ಬರ್ದಿರೋದೆಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು ಅಂತ ಅದನ್ನು ಕ್ರೆಡಿಬಿಲಿಟಿನ ಒದಗಿಸ್ಕೊಡುತ್ತೆ ಯಾವಾಗ ಆಡಿಟ್ರ್ ಸರಿ ಇದೆ ಅಂತಂದರೆ. ದೆನ್ ನೆಕ್ಸ್ಟ್, ಏನು ಅಕೌಂಟ್ಸ್ನ ಮೇಂಟೈನ್ ಮಾಡಿದ್ದಾರೆ ಅದು ಇಟ್ ಈಸ್ ಎಕ್ಸಿಬಿಟಿಂಗ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಬಿಸ್ನೆಸ್. ಆ ಖಾತೆಗಳೆಲ್ಲ ಏನಿದೆ ಅದು ನಿಜ ಮತ್ತು ನ್ಯಾಯಸಮ್ಮತ, ಅಂದರೆ ಇವರು ಹೇಳಿರೋದೆಲ್ಲ ನಿಜವಾಗಿದೆ, ಏನಲ್ಲ ಅಕೌಂಟ್ಸಲ್ಲಿ ಬರೆದಿಟ್ಟಿದ್ದಾರೆ ಅದೆಲ್ಲವೂ ಅಕೌಂಟ್ಸ್ ಪ್ರಕಾರ ನಾನು ಚೆಕ್ ಮಾಡಿ ನೋಡಿದ್ದೀನಿ, ಅದು ಸರಿ ಇದೆ, ನಂಬಬಹುದಾಗಿದೆ, ನ್ಯಾಯಸಮ್ಮತವಾಗಿದೆ, ಯಾವ ಫಿಗರ್ಸು ತಪ್ಪಾಗಿ ಸುಳ್ಳಾಗಿ ಬರೆದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ದೆನ್ ನೆಕ್ಸ್ಟ್, ಕಂಪನಿಯ ಆಂತರಿಕ ನಿಯಂತ್ರಣಗಳು ಮತ್ತು ವ್ಯವಸ್ಥೆಗಳನ್ನು ಸುಧಾರಿಸಲು ಇದು ಸಹಕಾರ ಮಾಡುತ್ತದೆ. ಯಾವಾಗ ಆಡಿಟ್ರ್ ಬಂದು ಒಂದು ಸರಿ ಚೆಕ್ ಮಾಡಿಬಿಟ್ಟು ನೀವೇನು ಸರಿ ಬರೆದಿದ್ದೀರಾ, ತಪ್ಪು ಬರೆದಿದ್ದೀರಾ, ಎಲ್ಲಿ ತಪ್ಪಿದೆ, ಹೇಗೆ ಬರಿಬೋದಿತ್ತು, ಇದಕ್ಕೆ ಎಂಟ್ರಿ ಹೆಂಗೆ ಕೊಡಬೇಕು, ಎಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿದೆ, ಈ ರೀತಿ ಎಲ್ಲ ಬಂದು ಅವರು
ಕಾಮೆಂಟ್ಗಳನ್ನು ಮಾಡಿದಾಗ, ಅದನ್ನು ರಿಪೋರ್ಟ್ ರೂಪದಲ್ಲಿ ಕೊಟ್ಟಾಗ, ಸಲಹೆಯನ್ನು ಕೊಟ್ಟಾಗ, ಡಿಸ್ಕಷನ್ ಮಾಡಿದಾಗ ಅಕೌಂಟೆಂಟ್ಗೆ ಮತ್ತು ಕಂಪ್ನಿಯ ಎಕ್ಸಿಕ್ಯೂಟಿವ್ಸ್ಗಳಿಗೆ ಒಂದು ಐಡಿಯಾ ಬರುತ್ತೆ. ಓಹೋ ಹೀಗೆ ಮಾಡಬೇಕು, ಅವಾಗ ಅಬ್ಜೆಕ್ಷನ್ಸ್ ಬರೋದಿಲ್ಲ. ಮುಂದಿನ ಸರಿ ನಾವು ತಿಳ್ಕೊಳ್ಳೋಣ, ಈ ವರ್ಷದಲ್ಲಿ ಏನೆಲ್ಲ ಅಬ್ಜೆಕ್ಷನ್ಸ್ ಬಂದಿತ್ತು, ನೆಕ್ಸ್ಟ್ ಇಯರ್ ಅದೇ ರೀತಿ ಅಬ್ಜೆಕ್ಷನ್ಸ್ ಬರದಿರೋ ರೀತಿಯಲ್ಲಿ ನಾವು ತಿಳ್ಕೊಂಡು ನಮ್ಮ ಅಕೌಂಟ್ಸನ್ನು ಇಟ್ಟರೆ ಪ್ರತಿಯೊಬ್ಬರು ಅದನ್ನು ನಂಬ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. ಸೊ ಕಂಟಿನ್ಯೂಯಿಂಗ್ ದ ಡಿಸ್ಕಷನ್, ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಟರ್ಮ್ ಯೂಸ್ಡ್ ಇನ್ ದ ಅಕೌಂಟಿಂಗ್ which describes the examination and verification of companies' financial records. It is to ensure that financial information is represented fairly and accurately. ಆಡಿಟ್, ಲೆಕ್ಕ ಪರಿಶೋಧನೆ. ಲೆಕ್ಕ ಪರಿಶೋಧನೆ ಅನ್ನುವಂಥದ್ದು ಏನು? ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಟರ್ಮ್. ಎಲ್ಲಿ ಆಡಿಟ್ ಪದ ಬರುತ್ತೆ ಅಂತಂದರೆ ಎಲ್ಲಿ ಅಕೌಂಟ್ಸ್ ಇರುತ್ತೋ ಅಲ್ಲಿ ಆಡಿಟ್ ಇರುತ್ತೆ. ಹಾಗಾದರೆ ಆಡಿಟ್ ಏನು ಮಾಡುತ್ತೆ? ವೆರಿಫಿಕೇಷನ್ ಆಫ್ ಕಂಪ್ನೀಸ್ ಫೈನಾನ್ಷಿಯಲ್ ರೆಕಾರ್ಡ್ಸ್. ವೆರಿಫೈ ಅಂದರೆ ಏನು? ಪರಿಶೀಲನೆ ಮಾಡೋದು. ಯಾಕೆ ಪರಿಶೀಲನೆ ಮಾಡ್ತಾರೆ? ಸರಿ ಇದೆಯಾ ಇಲ್ವಾ ಅನ್ನೋ ಕಾರಣಕ್ಕೋಸ್ಕರ. ಎಲ್ಲರೂ ಮೋಸ ನಡೆದಿದೆಯಾ? ಯಾಕೆಂದರೆ ದುಡ್ಡು ಯಾರ್ದು? ಶೇರ್ ಹೋಲ್ಡರ್ಸ್ ಪಾಪ ದಿನ ಬಂದು ಆಫೀಸಲ್ಲಿ ಕೂತ್ಕೊಳ್ಳಲ್ಲ, ಅದೆಲ್ಲ ಮ್ಯಾನೇಜ್ಮೆಂಟ್ ಕೈನಲ್ಲಿ ಕೊಟ್ಬಿಟ್ಟಿದ್ದಾರೆ ದುಡ್ಡನ್ನು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಕಂಪ್ನಿ ಎಕ್ಸಿಕ್ಯೂಟಿವ್ಸ್ ಕೈನಲ್ಲಿ. ಸೊ ಅವ್ರಿಗೆ ಮೋಸ ಆಗಬಾರ್ದಲ್ಲ, ದೂರ ಇರೋರಿಗೆ ಅವ್ರ ದುಡ್ಡು ಸುರಕ್ಷಿತವಾಗಿರಬೇಕಲ್ಲ. ಅದಕ್ಕೋಸ್ಕರ ಅದನ್ನು ಯಾರು ಹೇಳೋದು ಸರಿ ಇದೆ ಅಂತ ಹೇಳಿ, ಸರಿ ಇಲ್ಲ ಅಂತ ಚೆಕ್ ಮಾಡೋ ಹೇಳೋರು ಯಾರು? ಆಡಿಟರ್. ಸೊ ಅವರು ಎಲ್ಲ ವೆರಿಫೈ ಮಾಡಿ, ಚೆಕ್ ಮಾಡಿ, ಎಕ್ಸಾಮಿನ್ ಮಾಡಿ, ವೆರಿಫಿಕೇಷನ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಅವರು ರಿಪೋರ್ಟನ್ನು ಕೊಡೋದಕ್ಕೆ ನಾವು ಆಡಿಟಿಂಗ್ ಅಂತ ಕರಿತೀವಿ. ಮತ್ತು ಇಟ್ ಈಸ್ ಟು ಎನ್ಶ್ಯೂರ್ ಅಂತಂದರೆ ನಮ್ಮನ್ನು ನಾವು ಖಚಿತಪಡಿಸ್ಕೊಳ್ಳೋದು. ಏನರ ಬಗ್ಗೆ? ದಟ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಈಸ್ ರೆಪ್ರೆಸೆಂಟೆಡ್ ಫೇರ್ಲಿ ಆ್ಯಂಡ್ ಅಕ್ಯುರೇಟ್ಲಿ. ಇಲ್ಲಿ ಏನು ಪ್ರಾಫಿಟ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟಲ್ಲಿ ಇದೆ ಅದು ನ್ಯಾಯಯುತವಾಗಿದೆ, ಹಣಕಾಸಿನ ಮಾಹಿತಿ, ಮತ್ತು ನಿಖರವಾಗಿದೆ, ಅಕ್ಯುರೇಟ್ ಆಗಿದೆ, ಏನು ಡೌಟ್ ಪಡೋ ಅಗತ್ಯ ಇಲ್ಲ ಅಂತ ತಿಳ್ಕೊಳ್ಳೋದು ನಮ್ಮನ್ನು ನಾವು ಖಚಿತಪಡಿಸ್ಕೋಬೇಕು ಆಡಿಟ್ರಾಗಿ. ಸೊ ಅದು ಅಂತ ಹೇಳ್ಬಿಟ್ಟು ದ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್ ನೋಡೋದಾದರೆ, ಆಡಿಟ್ಸ್ ಆರ್ ಪರ್ಫಾರ್ಮ್ಡ್ ಟು ಎನ್ಶ್ಯೂರ್ ದಟ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಪ್ರಿಪೇರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ರಿಲೆವೆಂಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಕೌಂಟೆಂಟ್ಗೆ ಕೆಲವು ವಿಚಾರಗಳು ಗೊತ್ತಿರಬೇಕು. ಲೆಕ್ಕ ಹೇಗೆ ಬರೆಯೋದು ಅಂತ. ಲೆಕ್ಕ ಹೇಗೆ ಬರೀಬೇಕು ಅಂತ ಗೊತ್ತಿರಬೇಕು ಅಂದರೆ ಅವನು ಅಕೌಂಟೆನ್ಸಿ ಓದಿರಬೇಕು. ಅಂದರೆ FA1 FA2 ಕಾರ್ಪೊರೇಟ್ ಅಕೌಂಟಿಂಗ್ ಅಂತೆಲ್ಲ ನೀವು ಓದ್ತಿರಲ್ಲ, ಅದು ಅವನು ಓದಿರಬೇಕಂದ್ರೆ BCom ಬ್ಯಾಕ್ಗ್ರೌಂಡಿಂದ ಬಂದಿರಬೇಕು. BA ಇವೆಲ್ಲ ಗೊತ್ತಿರಲ್ಲ. BAನ ಅಪಾಯಿಂಟ್ ಮಾಡ್ಕೊಬಿಟ್ಟು ನೀವು ಅಕೌಂಟೆಂಟ್ನ ನೀವು ಲೆಕ್ಕ ಸರಿಯಾಗಿ ಬರೆದಿಲ್ಲ ಅಂದರೆ ಅದು ಆಗೋಲ್ಲ. ಅದಕ್ಕೇ ಯಾರು BCom ಮಾಡಿರ್ತೀರಿ ನಿಮ್ಗೆ ಎಲ್ಲಿ ಕೆಲಸ ಸಿಗೋ ಸಾಧ್ಯತೆ ಇದೆ? ಯು ಕ್ಯಾನ್ ಬಿ ಎನ್ ಅಕೌಂಟೆಂಟ್. ನೀವೇ ಚೀಫ್ ಅಕೌಂಟ್ಸ್ ಆಫೀಸರ್ ಆಗಬಹುದು. ಆಯಿತಾ? ಯಾಕೆ? ನೀವು ಓದಿದ್ದೀರಿ. ಜರ್ನಲ್ ಎಂಟ್ರಿ ಅಂದರೆ ಏನು, ಲೆಡ್ಜರ್ ಎಂಟ್ರಿ ಅಂದರೆ ಏನು, ಲೆಡ್ಜರ್ ಪೋಸ್ಟಿಂಗ್ ಅಂದರೆ ಏನು, ಲೆಡ್ಜರ್ ಅಕೌಂಟ್ನ ಕ್ಲೋಸ್ ಮಾಡೋದು ಅಂದರೆ ಹೇಗೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡೋದು ಹೇಗೆ, ಪ್ರಾಫಿಟ್ ಲಾಸ್ ಅಕೌಂಟ್ ಅಂದರೆ ಏನು, ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ಈ ರೀತಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ನೀವು ಓದಿದ್ದೀರಿ. ಓದಿರೋದ್ರಿಂದ ನೀವು ಪ್ರಿಪೇರ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಯಾವ 3 ಇಂಪಾರ್ಟೆಂಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅಕೌಂಟೆಂಟು ಅಂದರೆ? ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಇದರಲ್ಲಿ ಅಸೆಟ್ಸ್ ಮತ್ತು ಲಯಬಿಲಿಟೀಸನ್ನು ನಾವು ಕಾಣಬಹುದಾಗಿದೆ. ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ದುಡ್ಡು ಎಷ್ಟು ಬಂತು, ದುಡ್ಡು ಎಲ್ಲಿಗೆ ಹೋಯಿತು. ಯಾಕೆಂದರೆ ದುಡ್ಡು ಅನ್ನೋದು ಬಹಳ ಇಂಪಾರ್ಟೆಂಟ್. ಹಣ ಅನ್ನುವಂಥದ್ದು ನಗದು ಅಂತ ಏನು ಕರಿತೀವಿ, ಅದು ಬಹಳ ಬಹಳ ಇಂಪಾರ್ಟೆಂಟು. ಸೊ ಎಷ್ಟು ಕ್ಯಾಶ್ ಬಂತು, ಎಷ್ಟು ಕ್ಯಾಶ್ ಡಿಸ್ಬರ್ಸ್ ಆಯಿತು, ಹೊರಗಡೆ ಬಿಸ್ನೆಸ್ಸಿಂದ ಎಷ್ಟು ಹೋಯಿತು, ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸನ್ನು ಮಾಡ್ಕೋಬೇಕಾಗತ್ತೆ. ಸೊ ಆಡಿಟ್ರು ಈ ಮೇಯ್ನಾಗಿ ಅವ್ನು ಚೆಕ್ ಮಾಡಬೇಕಾಗಿರೋದು ಯಾವುದು ಅಂತಂದರೆ ಈ 3 ಡಾಕ್ಯುಮೆಂಟ್ಸನ್ನು ಅವನು ಚೆಕ್ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ದೆನ್ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್.